ಇಲ್ಲಿದೆ ನಮ್ಮ ಮುಹಬ್ಬತ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸ್ವಹಾಬಿಗಳು ಪ್ರೀತಿಸಿದಷ್ಟು ನಾವು ಪ್ರೀತಿಸ್ತಾ ಇದ್ದೇವೆ. ಆಗತ್ತ ರಾತ್ರಿಯಲ್ಲಿ ಬಹಳ ಚಳಿ ಇತ್ತು. ಆ ಚಳಿಯಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಾಗಿಲಿನ ಮುಂದೆ ನೀರನ್ನು ಬಿಸಿ ಮಾಡಿ ಹಿಡಿದು ಒಬ್ಬ ಸ್ವಹಾಬಿ ಹಿಡಿದು ನಿಂತಿದ್ದಾರೆ. ಬೆಳಿಗ್ಗೆ ತಹಜ್ಜುದ್ ನಮಾಜಿಗೆ ಬೇಕಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಡಿದು ಬರ್ತಿದ್ದಾರೆ. ಇಳಿದು ಬರುವಾಗ ಬಾಗಿಲಿನ ಮುಂದೆ ಬಿಸಿ ನೀರನ್ನು ಹಿಡಿದಂತಹ ರಾಫಿ ರಲಿಯಲ್ಲಾಹು ಅನ್ಹು ಹುಜೂರ್ ಕೇಳಿದರು, ಯಾ ರಾಫಿ, ಇದೇನು? ಹುಜೂರ್, ಈ ಚಳಿಯಲ್ಲಿ ಥಂಡಿಯಲ್ಲಿ ನಿಮಗೆ ಕಷ್ಟ ಆಗುತ್ತೆ, ಹುಜೂ ಮಾಡಲಿಕ್ಕಿರುವ ನೀರಾಗಿದೆ ಹುಜೂರ್ ಎಂದು ಹುಜೂರಿಗೆ ಕೈಗೊಟ್ಟಾಗ ಹುಜೂರ್ ಕೇಳಿದರು, ಸರಿ, ಏನು ಬೇಕಾದ್ರೂ ಕೇಳು ಅಂತ ಕೇಳಿದ್ರು. ಏನು ಬೇಕಾದ್ರೂ ಕೇಳು. ಆಗ ಏನು ಯೋಚನೆ ಮಾಡಿಲ್ಲ. ಐಫೋನ್ 70+ ಪ್ರೋ ಅದು ಇದು ಕೇಳಿಲ್ಲ, ಬಂಗಲೆಗಳು ಕೇಳಿಲ್ಲ, ನನ್ನ ಹೊಲಗಳು ಬೇಕು ಅಂತ ಕೇಳಿಲ್ಲ, ನನ್ನ ತೊಗರಿ ಬಿಸಿನೆಸ್ಸಿನಲ್ಲಿ ಒಳ್ಳೆ ವ್ಯಾಪಾರ ಬೇಕು ಅಂತ ಕೇಳಿಲ್ಲ, ನನ್ನ ಸಾಲ ಕೋಟಿದೆ ಮುಗಿಸಬೇಕು ಅಂತ ಕೇಳಿಲ್ಲ, ಏನು ಕೇಳಿಲ್ಲ. ಕೇಳಬೇಕಾಗಿರುವುದರಲ್ಲಿ ಟಾಪ್ ಆಗಿ ಕೇಳಿದರು, ಅಸ್ಅಲುಕ ಮುರಾಫಕತಕ ಫಿಲ್ ಜನ್ನತಿ ಯಾ ರಸೂಲಲ್ಲಾಹ್. ಓ ಹುಜೂರ್, ತಮ್ಮ ಜೊತೆಯಲ್ಲೇ ಸ್ವರ್ಗ ಬೇಕು ಎಂದು ಹುಜೂರ್ ಹೇಳಿದರು. ಇಷ್ಟು ಸ್ಟ್ರಾಂಗ್ ಆಗಿ ಕೇಳ್ಬಿಟ್ಟಿಯಲ್ಲ ನೀನು. ಅವಾಗ ಐವದಾಗಿ ಚೇಂಜ್ ಮಾಡಕ್ಕಾಗತ್ತಾ? ನಾವು ಬೇರೆ ಕೇಳ್ಬಹುದಾ? ಹುಜೂರ್, ನೀವು ಹೇಳಿದ್ದೀರಿ ಏನು ಬೇಕಾದ್ರೂ ಕೇಳಬಹುದು ಎಂದು. ನನಗೆ ಅಸ್ಅಲುಕ ಮುರಾಫಕತಕ ಫಿಲ್ ಜನ್ನ, ತಮ್ಮ ಜೊತೆಯಲ್ಲಿ ಸ್ವರ್ಗದಲ್ಲಿ ತಮ್ಮ ಜೊತೆಯಲ್ಲಿ ಬರಬೇಕು ಅಂತ ಕೇಳಿ ಎಷ್ಟು ಭಾಗ್ಯ ಪ್ರೀತಿಯರೆ. ಆ ಸ್ವಹಾಬಿಯ ಕಾಲಿನ ಪುಡಿಯಾಗಲಿಕ್ಕೂ ಕೂಡ ಅಲ್ಲಾಹು ನಮಗೆ ತೌಫೀಕನ್ನು ಕೊಟ್ಟಿಲ್ಲ. ಹುಜೂರ್ ಹುಟ್ಟಿರುವ ಕಾಲದಲ್ಲಿ ಒಂದು ಗಾಳಿಯಾಗಿದ್ದರೆ ಸಾಕಾಗಿತ್ತು. ಹುಜೂರ್ ನಡೆದಾಡಿದ ಮರುಭೂಮಿಯಲ್ಲಿ ಒಂದು ಮರಳಾಗಿದ್ದರೆ ಎಷ್ಟು ಚಲವಾಗ್ತಿತ್ತು. ಹುಜೂರ್ ಉಜ್ಜಿದಂತಹ ಮಿಸ್ವಾಕಿನ ಕಟ್ಟಿಗೆ ಆಗಿದ್ದರೆ, ಹುಜೂರ್ ಹುಟ್ಟ ಬಟ್ಟೆಯಾಗಿದ್ದರೆ ನಾವು ಈ ಕಾಲದಲ್ಲಿ ಎಷ್ಟು ದೂರದಲ್ಲಿ ನಾವಿದ್ದೇವೆ. ಯಾ ರಸೂಲಲ್ಲಾಹ್ ಉನ್ದುರ್ ಹಾಲನಾ ಬಿ ರಾಫಿ ರಲಿಯಲ್ಲಾಹು ಅನ್ಹು ಅವರಿಗೆ ಹೇಳಿದರು, ಹಾಗಾದರೆ ರಾಫಿ, ನನ್ನ ಜೊತೆಯಲ್ಲಿ ನೀನು ಸ್ವರ್ಗದಲ್ಲಿ ಇರುತ್ತೀಯ. ಅಇನ್ನಿ ಬಿಕಸರತಿ ಸುಜೂದ್, ಸುಜೂದ್ ಸ್ವಲ್ಪ ಜಾಸ್ತಿ ಮಾಡಿ ನನಗೆ ಹೆಲ್ಪ್ ಮಾಡು ಅಂತ ಹೇಳಿದ್ರು. ಇಲ್ಲ ಆಗಿದೆ, ಮಹಬ್ಬತ್ತಿನ ಸ್ಕೇಲ್ ಬಂದಿರೋದು. ಅಲ್ಲಾಹನ ಹುಜೂರ್ ಹೇಳಿರೋದು, ನನ್ನ ಸ್ವರ್ಗದಲ್ಲಿ ನನ್ನ ಸಾಮೀಪ್ಯ ಬೇಕಾ? ನೀನು ಏನು ಮಾಡಬೇಕು? ನನ್ನ ಸಾಮೀಪ್ಯ ಸಿಗಬೇಕು ಅಂತ ಹೇಳಿದರೆ ನೀನು ಅಇನ್ನಿ, ನನಗೆ ಸಹಾಯ ಮಾಡಬೇಕು. ಬಿಕಸರತಿ ಸುಜೂದ್, ಸುಜೂದ್ಗಳನ್ನು ಹೆಚ್ಚು ಮಾಡಬೇಕು ಎಂದು. ಇಲ್ಲಿ ಸುಮಾರು JSPಗಳಿರ್ತಾರೆ, ಜುಮಾ ಸ್ಪೆಷಲಿಸ್ಟ್ಗಳು, ESPಗಳಿರ್ತಾರೆ, ಈದ್ಗಾ ಸ್ಪೆಷಲಿಸ್ಟ್ಗಳು, MSPಗಳಿರ್ತಾರೆ, ಮಗ್ರಿಬ್ ಸ್ಪೆಷಲಿಸ್ಟ್ಗಳು. ಅದ್ಯಾವುದು ಈಮಾನ್ದಾರಿಯ ಲಕ್ಷಣ ಅಲ್ಲ. ಹುಜೂರ್ ಅವರ ಮೇಲೆ ಮಹಬ್ಬತ್ ಇರುತ್ತಾ? ಮೊದಲನೇ ಲಕ್ಷಣ, ಅವನು 5 ಬಾರಿ ನಮಾಜ್ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾನೆ. ಅದೇ ಮಹಬ್ಬತ್ತಿನ ದೊಡ್ಡ ಲಕ್ಷಣ. ಹುಜೂರ್ ಅವರ ಮೇಲೆ ನಿಮಗೆ ಮಹಬ್ಬತ್ ಇದೆಯಾ? ನೀನು ಡೈಲಿ ಓದಾದರೂ ಕುರ್ಆನ್ ಅನ್ನು ಓದ್ತೀಯ, ಅದೇ ಮಹಬ್ಬತ್. ಅದಕ್ಕಿಂತ ಮಿಗಿಲಾದ ಹುಜೂರ್ ಅವರ ಮದಹನ್ನು ಹೇಳುವ ಕುರ್ಆನ್ಗಿಂತ ಮಿಗಿಲಾದದ್ದು ಯಾವುದಾದ್ರೂ ಇದೆಯಾ? ಆ ಹುಜೂರ್ ಅವರಲ್ಲದ ಮತ್ತೆ ಯಾರು ನಮಗಿದ್ದಾರೆ ಪ್ರೀತಿಯರೇ? ಆದ್ದರಿಂದ ನಿಮ್ಮೊಂದಿಗೆ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೇನೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಾವು ಇಷ್ಟಪಡಬೇಕು. ಯಾವ ರೀತಿ ಇಷ್ಟಪಡಬೇಕು? ಸ್ವಹಾಬಿಗಳು ಇಷ್ಟಪಟ್ಟಂಗೆ ಇಷ್ಟಪಡಕ್ಕಾಗಲ್ಲ. ಅದು ಮಹಬ್ಬತ್ತಿನ ಬೇರೊಂದು ಲೋಕ. ಅದು ಭಾಷಣ ಮಾಡಕ್ಕೆ ನಮಗೆ ಗೊತ್ತಿಲ್ಲ. ಖುಬೈಬ್ ರಲಿಯಲ್ಲಾಹು ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಇಷ್ಟಪಟ್ಟ ಕಾರಣಕ್ಕೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಇಷ್ಟಪಟ್ಟ ಅವರ ದೀನ್ ಕಬೂಲ್ ಮಾಡಿದ ಕಾರಣಕ್ಕೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಯಿತು.